ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ವೀಕ್ಷಕರೇ, ಸೋಮನಾಥ ಮಂದಿರ ಅದು ಕೇವಲ ಮಂದಿರ ಅಲ್ಲ, ಅದು 1000 ಬಾರಿ ಧ್ವಂಸಗೊಂಡ್ರು ಕೂಡ 1000 ಬಾರಿ ಎದ್ದು ನಿಂತಹ ಧರ್ಮದ ಆತ್ಮ. ಆ ಆತ್ಮಕ್ಕೆ ಶ್ರದ್ಧೆಯೇ ಶಕ್ತಿ ಅಂತ ಮೋದಿಜಿಯವರು ಇತಿಹಾಸಕ್ಕೆ ಮತ್ತೆ ನೆನಪಿಸಿ ಕೊಟ್ಟಿದ್ದಾರೆ. ಮೋದಿಜಿ ಸೋಮನಾಥ ಮಂದಿರವನ್ನ ಕೇವಲ ಕಟ್ಟಿದ್ದು ಮಾತ್ರ ಅಲ್ಲ, ಬದಲಾಗಿ ಭಾರತ ತನ್ನ ನಾಗರಿಕತೆಯ ಜೊತೆಗೆ ನಿಂತು ಮಾತನಾಡುವಂತಹ ಧೈರ್ಯವನ್ನ ಮರಳಿ ಮೋದಿಜಿಯವರು ಕಟ್ಟಿಕೊಟ್ಟಿದ್ದಾರೆ. ಇದು ಶತಮಾನಗಳ ಅವಮಾನದಿಂದ ಹೊರ ಬಂದು ಧರ್ಮ ಧ್ವಜವನ್ನ ಗರ್ವದಿಂದ ಎತ್ತಿದಂತಹ ಒಂದು ಅದ್ಭುತ ಕ್ಷಣ ಅಂತ ಅಂದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ಸೋಮನಾಥವನ್ನ ನಾಶ ಮಾಡೋದಕ್ಕೆ ಬಂದಂತವರು ಇತಿಹಾಸ ಆದರು, ಆದ್ರೆ ಅದನ್ನ ಪುನರುಜ್ಜೀವನಗೊಳಿಸಿದಂತಹ ನಾಯಕ ಮೋದಿಜಿಯವರು ಭವಿಷ್ಯಕ್ಕೆ ಇವತ್ತು ದಾರಿಯನ್ನ ತೋರಿಸಿಕೊಡ್ತಾ ಇದ್ದಾರೆ. ಯಾಕೆ ನಾನು ಈ ಮಾತನ್ನ ಹೇಳಿದೆ ಅಂತಂದ್ರೆ, ಒಂದು ದೇಶಕ್ಕೆ ಅದ್ಭುತ ನಾಯಕತ್ವ ಎಷ್ಟು ಮುಖ್ಯ, ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಿಂದಿನ ನಾಯಕತ್ವ ಯಾವ ರೀತಿಯಲ್ಲಿ ಈ ಸೋಮನಾಥ ಮಂದಿರದ ವಿರುದ್ಧ ಕೆಲಸವನ್ನ ಮಾಡಿದ್ರೆ ಅನ್ನುವಂಥದ್ದನ್ನ ನಾನು ನಿಮಗೆ ಇವತ್ತು ತಿಳಿಸಲೇಬೇಕು. ದೇಶದ ಮೊದಲ ಪ್ರಧಾನಿ ಯಾರು? ಜವಾಹರ್ಲಾಲ್ ನೆಹರು, ಗೊತ್ತಲ್ವಾ? ಈ ಮನುಷ್ಯನಿಗೆ ಸೋಮನಾಥ ದೇವಾಲಯದ ಮೇಲೆ ಅದೆಷ್ಟು ದ್ವೇಷ ಇತ್ತು ಅನ್ನುವಂಥದ್ದು ನಿಮಗೆ ಗೊತ್ತಾ? ನೆಹರು ಅವತ್ತು ಸೋಮನಾಥ ದೇವಾಲಯದ ಪುನರ್ ನಿರ್ಮಾಣವನ್ನ ಅದೆಷ್ಟು ತೀವ್ರವಾಗಿ ಖಂಡನೆ ಮಾಡಿದ್ರು ಅಂತ ಅಂದ್ರೆ, ಒಂದಲ್ಲ ಎರಡಲ್ಲ ಮೂರಲ್ಲ, ಒಟ್ಟು 17 ಪತ್ರಗಳನ್ನ, ಎಷ್ಟು 17 ಪತ್ರಗಳನ್ನ ಸೋಮನಾಥ ದೇವಾಲಯ ನಿರ್ಮಾಣವನ್ನ ತಡೆಯೋದಕ್ಕೆ ಅಂತ ಬರೀತಾರೆ. ಹಾಗಾದ್ರೆ ಆ ಲೆಟರ್ ಅಲ್ಲಿ ಅಂಥದ್ದು ಏನು ಬರಿತಾ ಇದ್ರು? 17 ಪತ್ರಗಳಲ್ಲಿದ್ದಂತಹ ಸ್ಫೋಟಕ ವಿವರಗಳನ್ನ ಇವತ್ತಿನ ಈ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ನಾನು ಬಹಿರಂಗಗೊಳಿಸ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮೊದಲು ನೀವು ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡದೆ ಈ ಕಾರ್ಯಕ್ರಮವನ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಲೆಟರ್ ನಂಬರ್ 1, 21ನೇ ತಾರೀಕು ಏಪ್ರಿಲ್ 1951ರಲ್ಲಿ ಬರೆಯುವಂಥದ್ದು. ಯಾರಿಗೆ ಬರೀತಾರೆ? ಪಾಕಿಸ್ತಾನದ ಪ್ರಧಾನಮಂತ್ರಿಗಳಾದಂತಹ ಲಿಯಾಕತ್ ಅಲಿ ಖಾನ್ ಅವರಿಗೆ ಬರೀತಾರೆ. ಏನಿತ್ತು ಆ ಪತ್ರದಲ್ಲಿ? ಆ ಪತ್ರದಲ್ಲಿ ಜವಾಹರ್ಲಾಲ್ ನೆಹರು ಅದೆಷ್ಟು ಕೀಳು ಮಟ್ಟಕ್ಕೆ ಇಳಿದು ಬಿಟ್ರು ಅಂತ ಅಂದ್ರೆ, ಪಾಕಿಸ್ತಾನದ ಪ್ರಧಾನಿ ಲಿಯಾಕತ್ ಅಲಿ ಖಾನ್ ಅವರಿಗೆ ನೆಹರು ಭರವಸೆಯನ್ನ ನೀಡುವಂಥದ್ದು. ಏನಂತ ಭರವಸೆಯನ್ನ ನೀಡ್ತಾರೆ? ಸೋಮನಾಥ ದೇವಾಲಯದ ಬಾಗಿಲುಗಳ ಕುರಿತು ಏನು ಚರ್ಚೆ ಆಗ್ತಾ ಇದೆ, ಅಯ್ಯೋ ಅವೆಲ್ಲವೂ ಕೂಡ ಸುಳ್ಳು, ಅಂಥದ್ದು ಏನು ನಡೀತಾ ಇಲ್ಲ. ಅಂದ್ರೆ ಸೋಮನಾಥ ದೇವಾಲಯದ ಪುನರ್ ನಿರ್ಮಾಣ ಏನು ಕೂಡ ನಡೀತಾ ಇಲ್ಲ ಅನ್ನುವಂಥದ್ದನ್ನ ಕನ್ವಿನ್ಸ್ ಮಾಡುವಂತಹ ಪ್ರಯತ್ನವನ್ನ ಒಬ್ಬ ಪಾಕಿಸ್ತಾನಿ ಪ್ರಧಾನಿಗೆ ಮಾಡುವಂತಹ ಪ್ರಯತ್ನವನ್ನ ನೆಹರು ಅವರು ಮಾಡ್ತಾರೆ. ಅಂದ್ರೆ ಪಾಕಿಸ್ತಾನದ ಸುಳ್ಳು ಪ್ರಚಾರವನ್ನು ಇವರು ಎದುರಿಸುವ ಬದಲು, ಅವರಿಗೆ ಉತ್ತರವನ್ನ ಕೊಡೋ ಬದಲು, ನಮ್ಮ ಭಾರತದ, ನಮ್ಮ ನೆಲದ ಸಂಸ್ಕೃತಿಯನ್ನ, ನಮ್ಮತನವನ್ನ ಮೇಲಕ್ಕೆ ಎತ್ತಿ ಹಿಡಿಯೋ ಬದಲು ನೆಹರು ಅವರು ಸನಾತನ ಇತಿಹಾಸವನ್ನ ಒಂದು ರೀತಿ ಕೆಳಗೆ ಹಾಕಿ ಅದನ್ನು ತುಳಿದು ಅವೆಲ್ಲವೂ ಕೂಡ ಸುಳ್ಳು ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಪಾಕಿಸ್ತಾನಕ್ಕೆ ಸಮಾಧಾನ ಹೇಳುವಂತಹ ಚೀಪ್ ಕೆಲಸಕ್ಕೆ ಕೈಯನ್ನ ಹಾಕ್ತಾರೆ. ಇನ್ನು ಲೆಟರ್ ನಂಬರ್ 2, 28 ಏಪ್ರಿಲ್ 1951ಕ್ಕೆ ಬರೆಯುವಂಥದ್ದು. ಯಾರಿಗೆ ಬರೀತಾರೆ? ಭಾರತದ ಮಾಹಿತಿ ಮತ್ತು ಪ್ರಸಾರ ಸಚಿವರಾದಂತಹ ಆರ್ ದಿವಾಕರ್ ಅವರಿಗೆ ಬರೀತಾರೆ. ಏನಿತ್ತು ಆ ಪತ್ರದಲ್ಲಿ? ಸೋಮನಾಥ ದೇವಾಲಯದ ಪ್ರತಿಷ್ಠಾಪನಾ ಸಮಾರಂಭದ ವಿಚಾರವಾಗಿ ಒಂದಷ್ಟು ಸ್ಪಷ್ಟನೆ. ಇಲ್ಲಿ ಸ್ಪಷ್ಟನೆ ಏನು ಅಂತ ಕೇಳಿ. ಸೋಮನಾಥ ದೇವಾಲಯದ ಪ್ರತಿಷ್ಠಾಪನಾ ಕಾರ್ಯಕ್ರಮ ಏನಿದೆ ಅದೊಂದು ತೋರಿಕೆಗೆ ಅಂತ ಮಾಡ್ತಾ ಇರುವಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮದಿಂದ ವಿಶ್ವದ ಮುಂದೆ ನಮ್ಮ ದೇಶದ ಪ್ರತಿಷ್ಠೆಗೆ ಧಕ್ಕೆ ಆಗುತ್ತೆ, ಅವಮಾನದ ಹಾಗೆ ಆಗುತ್ತೆ. ಹಾಗಾಗಿ ಈ ಸಮಾರಂಭದ ಕವರೇಜ್ ಅನ್ನ ದಯವಿಟ್ಟು ನೀವು ತಗ್ಗಿಸಬೇಕು. ಅಂದ್ರೆ ಮೀಡಿಯಾದಲ್ಲಿ ಬಾರದ ಹಾಗೆ ಮಾಡಬೇಕು. ಅಷ್ಟೇ ಅಲ್ಲ, ಮತ್ತೂ ಒಂದು ಲೆವೆಲ್ ಕೆಳಗೆ ಇಳಿದು ಬರೀತಾರೆ. ಈ ಕಾರ್ಯಕ್ರಮಕ್ಕೆ ಭಾರತದ ರಾಷ್ಟ್ರಪತಿಗಳು ಬರ್ತಾ ಇದ್ದಾರೆ, ನನಗಿದು ಒಂದು ಚೂರು ಇಷ್ಟನೇ ಆಗ್ತಾ ಇಲ್ಲ ಅಂತ ಒಬ್ಬ ದೇಶದ ಪ್ರಧಾನಿ ಬರೆಯುವಂಥದ್ದು. ಅಂದ್ರೆ ನಮ್ಮ ನಾಗರಿಕತೆ ಪುನರುತ್ಥಾನ ಅವತ್ತು ನೆಹರು ಅವರಿಗೆ ಒಂದು ಪ್ರೆಸ್ಟೀಜಿನ ಸಮಸ್ಯೆಯಾಗಿ ಕಾಣಿಸ್ಕೊಳ್ಳುತ್ತೆ. ಅದೇ ಇವತ್ತು ವಾಹ್, ಮೋದಿಜಿ ಮೊನ್ನೆಯ ಆ ಒಂದೊಂದು ಫೋಟೋಗಳು, ಒಂದೊಂದು ವಿಡಿಯೋಗಳು ಕೂಡ ಅದು ಪದಗಳಿಗೆ ನಿಲುಕದ್ದು ಅಷ್ಟೇ. ಇನ್ನು ಲೆಟರ್ ನಂಬರ್ 3, ಮೇ 2, 1951ಕ್ಕೆ ಬರೀತಾರೆ. ಯಾರಿಗೆ ಬರೀತಾರೆ? ಎಲ್ಲ ಮುಖ್ಯಮಂತ್ರಿಗಳಿಗೆ ಬರೀತಾರೆ.
ಅಂದರೆ ಸೋಮನಾಥ ದೇವಾಲಯದ ಪ್ರತಿಷ್ಠಾಪನಾ ಸಮಾರಂಭದ ವಿಚಾರವಾಗಿ ಇಲ್ಲಿ ಜವಾಹರ್ಲಾಲ್ ನೆಹರು ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಎರಡೆರಡು ಬಾರಿ ಪತ್ರವನ್ನು ಬರೀತಾರೆ. ಆ ಪತ್ರಗಳಲ್ಲಿ ನೆಹರು ಅವರಿಗೆ ಜನಸಾಮಾನ್ಯರು ಇದನ್ನ ಸಂಭ್ರಮಿಸ್ತಾ ಇದ್ದಾರೆ, ಇದಕ್ಕೆ ಭಾರಿ ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ, ಎಲ್ಲರೂ ಕೂಡ ಇದಕ್ಕೆ ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ತಮ್ಮದೇ ಸಚಿವ ಸಂಪುಟದ ಸಹೋದ್ಯೋಗಿಗಳು ಇದರಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಿದ್ದ ಮೇಲೂ ಕೂಡ ಆ ಸಮಾರಂಭದಿಂದ ಸರ್ಕಾರವನ್ನ ದೂರಾನೇ ಇರಿ ಅಂದ್ರೆ ಸರ್ಕಾರವನ್ನ ದೂರ ಇಡುವಂತ ಪ್ರಯತ್ನವನ್ನ ಮಾಡ್ತಾರೆ. ಅಂದ್ರೆ ಇಲ್ಲಿ ಹಿಂದೂ ನಾಗರಿಕತೆ ಪುನರ್ಸ್ಥಾಪನೆಯನ್ನ, ಆ ಪುನರುತ್ಥಾನವನ್ನ ಒಂದು ರೀತಿ ರಾಜಕೀಯ ಅಪಾಯ, ದೇಶಕ್ಕೆ ಅಪಾಯ ಅನ್ನೋ ರೀತಿಯಲ್ಲಿ ಚಿತ್ರಿಸ್ತಾರೆ. ಎಂತಹ ದುರಂತ ನೋಡಿ. ಲೆಟರ್ ನಂಬರ್ 4 ಆಗಸ್ಟ್ 1, 1951 ಬರೀತಾರೆ. ಯಾರಿಗೆ ಬರೀತಾರೆ? ಮತ್ತೆ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಬರೀತಾರೆ. ಏನಂತ ಬರೀತಾರೆ? ಇದರಲ್ಲಿ ಬರೀತಾರೆ ಅನ್ನೋದಕ್ಕಿಂತ ಬೈತಾರೆ ಅಂತ ಹೇಳಬಹುದು. ಏನಂತ? ಸೋಮನಾಥ ದೇವಾಲಯದ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮದ ಅತಿಯಾದ ವೈಭವ, ಆ ವಿಧಿವಿಧಾನಗಳು ಎಲ್ಲವೂ ಕೂಡ ನನ್ನ ದೇಶದ ಮರ್ಯಾದೆಯನ್ನ ತೆಗೆದು ಬಿಡ್ತಾ ಇದೆ. ಅಯ್ಯೋ ದೇವರೇ, ವಿದೇಶಗಳಲ್ಲಿ ಭಾರತದ ಬಗ್ಗೆ ಕೆಟ್ಟ ಅಭಿಪ್ರಾಯ ಈ ಒಂದು ಯಾವುದು ಸೋಮನಾಥ ದೇವಸ್ಥಾನದ ಪುನರ್ ಪ್ರತಿಷ್ಠಾಪನೆ ಮಾಡ್ತಾ ಇದೆ ಅಂತ ಆರೋಪವನ್ನ ಮಾಡ್ತಾರೆ. ಅಷ್ಟೇ ಅಲ್ಲ, ಈ ಕಾರ್ಯಕ್ರಮದಿಂದ ಭಾರತದ ಸೆಕ್ಯುಲರ್ ದೇಶ ಅನ್ನುವಂತಹ ಇಮೇಜ್ಗೆ ಕಳಂಕ ಬಂದು ಬಿಡುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಪಾಕ್ ಪ್ರೊಪಗ್ಯಾಂಡಾಗಳಿಗೆ ನೆಹರು ಉತ್ತರವನ್ನ ಕೊಡೋದು ಬಿಟ್ಟು ಸೋಮನಾಥ ದೇವಾಲಯದ ಪುನರುಜ್ಜೀವನವನ್ನ ಭಾರತಕ್ಕೆ ಒಂದು ದೊಡ್ಡ ಸಮಸ್ಯೆ ತಂದೊಡ್ತಾ ಇದೆ, ಭಾರತಕ್ಕೆ ಧಕ್ಕೆಯನ್ನ ತರ್ತಾ ಇದೆ, ಭಾರತಕ್ಕೆ ಹಾನಿಯನ್ನು ಉಂಟು ಮಾಡ್ತಾ ಇದೆ ಅಂತ ಚಿತ್ರಿಸ್ತಾರೆ. ಈ ರೀತಿ ಮಾಡೋದ್ರಿಂದ ಅಯ್ಯೋ ವಿದೇಶಿಗರು ಅದನ್ನ ಯಾವ ರೀತಿ ತೆಗೆದುಕೊಳ್ತಾರೆ, ಅದನ್ನ ಯಾವ ರೀತಿ ದುರುಪಯೋಗ ಮಾಡ್ಕೊಳ್ತಾರೆ, ಅದರ ಬಗ್ಗೆ ಏನ್ ಅಂದುಕೊಳ್ತಾರೋ, ಏನ್ ಆಡ್ಕೊಳ್ತಾರೋ ಅಂತ ಆ ಭಯದಲ್ಲಿ ಸ್ವತಃ ತನ್ನದೇ ನೆಲದ ಇತಿಹಾಸವನ್ನ ಸಂಶಯದ ಕಣ್ಣಿನಿಂದ ನೋಡಿದಂತ ಒಬ್ಬ ಮಹಾನ್ ನಾಯಕ ಯಾರಾದ್ರೂ ಇದ್ರೆ ಅದು ಒನ್ ಅಂಡ್ ಓನ್ಲಿ ನೆಹರು. ಇನ್ನು ಲೆಟರ್ ನಂಬರ್ 5 ಜುಲೈ 20, 1950 ಬರೀತಾರೆ. ಯಾರಿಗೆ ಬರೀತಾರೆ? ಕೇಂದ್ರ ಆಹಾರ ಮತ್ತು ಕೃಷಿ ಸಚಿವರಾಗಿದ್ದಂತಹ KM ಮುನ್ಷಿ ಅವರಿಗೆ ಬರೀತಾರೆ. ಏನಂತ ಬರೀತಾರೆ? ಅದರಲ್ಲಿ ದೇಶ ದುರ್ಬಲ ಆರ್ಥಿಕ ಪರಿಸ್ಥಿತಿಯನ್ನ ಎದುರಿಸ್ತಾ ಇರುವಂತಹ ಈ ಸಂದರ್ಭದಲ್ಲಿ ಸೋಮನಾಥ ದೇವಸ್ಥಾನದ ಪುನರ್ ನಿರ್ಮಾಣ ಬೇಕಾ, ಅದರ ಅವಶ್ಯಕತೆ ಏನಿದೆ ಅಂತ ಕೇಳ್ತಾರೆ. ಅಂದ್ರೆ ನಮ್ಮ ನಾಗರಿಕತೆಯ, ನಮ್ಮ ನೆಲದ ಪುನರುತ್ಥಾನದ ಸಂಕೇತವಾಗಿದ್ದಂತಹ ಸೋಮನಾಥ ದೇವಾಲಯವನ್ನ ಅವರು ಕೇವಲ ಒಂದು ಲೆಕ್ಕಪತ್ರದ ಸಮಸ್ಯೆಗೆ ಅವತ್ತು ಸೀಮಿತಗೊಳಿಸ್ತಾರೆ. ಆ ವ್ಯಕ್ತಿ ಯಾರು? ಈ ನೆಹರು ತನ್ನ ಸ್ವಾರ್ಥಕ್ಕೆ ಮಾಡಿರುವಂತಹ ಖರ್ಚನ್ನ, ತನ್ನ ಸ್ವಾರ್ಥಕ್ಕೆ ದೇಶವನ್ನ ಬಳಸ್ಕೊಂಡಂತಹ ರೀತಿಯನ್ನ ಲೆಕ್ಕ ಹಾಕಿದಿದ್ರು ಸಾಕಾಗ್ತಾ ಇತ್ತೋ ಏನೋ. ಹೌದಲ್ವೋ? ನಮ್ಮ ದೇಶ ಅದು ಎಂತಹ ಕೆಟ್ಟ ನಾಯಕತ್ವವನ್ನು ನೋಡಿತು ಅನ್ನುವಂಥದ್ದನ್ನ ಒಂದು ಬಾರಿ ಯೋಚನೆ ಮಾಡಿ. ಇನ್ನು ಲೆಟರ್ ನಂಬರ್ 6 ಜೂನ್ 13, 1951 ಬರೀತಾರೆ. ಯಾರಿಗೆ ಬರೆದಂತಹ ಪತ್ರ? ಉಪರಾಷ್ಟ್ರಪತಿಗಳಾಗಿದ್ದಂತಹ ಡಾಕ್ಟರ್ S ರಾಧಾಕೃಷ್ಣನ್ ಅವರಿಗೆ ಬರೆದಂತಹ ಪತ್ರ. ಏನಿತ್ತು ಆ ಪತ್ರದಲ್ಲಿ? ನೆಹರು ಅವರು ಹೇಳ್ತಾರೆ, ಸೋಮನಾಥ ದೇವಸ್ಥಾನದ ಪುನರ್ ಪ್ರತಿಷ್ಠಾಪನೆ ಇದು ಅನಗತ್ಯವಾದಂಥದ್ದು, ಹಾಗಾಗಿ ನನ್ನ ಕ್ಯಾಬಿನೆಟ್ ಸಚಿವರನ್ನ ಅದರಿಂದ ದೂರ ಉಳ್ಕೊಳ್ಳೋ ಹಾಗೆ ಮಾಡಿದ್ದೆ ಅನ್ನುವಂಥದ್ದನ್ನ ನಾಚಿಕೆ ಇಲ್ಲದೆ ಒಪ್ಪಿಕೊಳ್ತಾರೆ. ಲೆಟರ್ ನಂಬರ್ 7 ಏಪ್ರಿಲ್ 17, 1951 ಬರೆದಂಥದ್ದು. ಯಾರಿಗೆ ಬರೀತಾರೆ? ಭಾರತದ ಚೈನಾ ರಾಯಭಾರಿ KM ಪಣಿಕ್ಕರ್ ಅವರಿಗೆ ಬರೀತಾರೆ. ಏನಿತ್ತು ಆ ಪತ್ರದಲ್ಲಿ? ರಾಷ್ಟ್ರಪತಿಗಳು ಸೋಮನಾಥ ದೇವಸ್ಥಾನಕ್ಕೆ ಭೇಟಿ ಕೊಡೋದ್ರಿಂದ ಆಗುವಂತಹ ಪರಿಣಾಮವನ್ನ, ಆ ಹೈಪನ್ನ ತಗ್ಗಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ ಅಂತ ಸ್ವತಃ ಅವರೇ ಒಪ್ಕೊಳ್ತಾರೆ. ಅಂದ್ರೆ ಸುಮ್ಮನೆ ತಟಸ್ಥವಾಗಿ ನಿಲ್ಲೋದಕ್ಕಿಂತಲೂ ಸೋಮನಾಥ ದೇವಸ್ಥಾನದ ಉದ್ಘಾಟನೆಯ ಮಹತ್ವ, ಆಮೇಲೆ ಆ ಪ್ರಚಾರ ಏನಿದೆ ಅಂದ್ರೆ ಆ ಪ್ರಚಾರ ಏನಾಗಿರಬಹುದು ಅವೆಲ್ಲವನ್ನ ಕಡಿಮೆ ಮಾಡುವಂತಹ, ಅವುಗಳನ್ನ ತಗ್ಗಿಸುವಂತಹ ಉದ್ದೇಶಪೂರ್ವಕ ಪ್ರಯತ್ನವನ್ನ ನಾನು ನಡೆಸಿರುವಂಥದ್ದನ್ನ ಅದರಲ್ಲಿ ಹಾಗೆ ಒಪ್ಕೊಳ್ತಾರೆ. ಯಾರು? ಒನ್ ಅಂಡ್ ಓನ್ಲಿ ನೆಹರು. ಇನ್ನು ಲೆಟರ್ ನಂಬರ್ 8 21 ಏಪ್ರಿಲ್ 1951 ಬರೆದಂಥದ್ದು. ಯಾರಿಗೆ ಬರೀತಾರೆ? ಸೌರಾಷ್ಟ್ರದ ಮುಖ್ಯಮಂತ್ರಿಗಳಾದಂತಹ UN ಝೇಬರ್ ಅವರಿಗೆ ಬರೀತಾರೆ. ಏನಿತ್ತು ಆ ಪತ್ರದಲ್ಲಿ? ಅದರಲ್ಲಿ ನೆಹರು ಸೋಮನಾಥ ದೇವಸ್ಥಾನದ ಕಾರ್ಯಕ್ರಮಕ್ಕೆ ಸಾರ್ವಜನಿಕರ ಹಣವನ್ನ ಬಳಸ್ತಾ ಇರೋದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾರೆ.
ದೇವಾಲಯ ಸರಕಾರದ ವ್ಯವಹಾರ ಅಲ್ಲ ಅಂತ ಹೇಳ್ತಾ ಒಂದು ಸೆಕ್ಯುಲರ್ ಕಾರ್ಡನ್ನು ಪ್ಲೇ ಮಾಡ್ತಾರೆ. ಇಲ್ಲಿ ಮಜಾ ಏನು ಅಂತಂದರೆ, ಅದೇ ನೆಹರು ಅವರಿಗೆ ಬೇಕಾಗಿರುವಂತಹ ಬೇರೆ ಧಾರ್ಮಿಕ ಕಾರ್ಯಕ್ರಮಗಳಿಗೆ, ಬೇರೆ ಮತಗಳಿಗೆ ಏನು ಬೇಕೋ ಎಲ್ಲವನ್ನು ಕೂಡ ಕೊಡ್ತಾರೆ. ಅವೆಲ್ಲದಕ್ಕೂ ಕೂಡ ರಾಜ್ಯದ ಬೆಂಬಲವನ್ನು ಇದೇ ಮನುಷ್ಯ ಸಮರ್ಥನೆ ಮಾಡ್ಕೊಳ್ತಾರೆ. ಆದರೆ ನಾಗರಿಕತೆ ಪುನರುತ್ಥಾನವನ್ನ ಸಂಕೇತ ಮಾಡ್ತಾ ಇದ್ದಂತಹ ಹಿಂದೂ ದೇವಾಲಯದ ವಿಚಾರ ಅಂತ ಬಂದ ತಕ್ಷಣ ನೆಹರು ಅವರಿಗೆ ಹಣಕಾಸು, ಪ್ರೆಸ್ಟೀಜು, ಸೆಕ್ಯುಲರು, ಸಂವಿಧಾನಾತ್ಮಕ ಅಂಶ, ಆಹಾ ಎಲ್ಲವೂ ನೆನಪಿಗೆ ಬರುತ್ತೆ. ವಾಟ್ ಎ ಚೀಪ್ ಸ್ಟ್ಯಾಂಡರ್ಡ್. ಲೆಟರ್ ನಂಬರ್ 9, 22 ಏಪ್ರಿಲ್ 1951ಕ್ಕೆ ಬರೆದಂಥದ್ದು. ಯಾರಿಗೆ ಬರೆದಂಥದ್ದು? ದಿಗ್ವಿಜಯ್ ಸಿಂಗ್ ಅವರಿಗೆ. ಏನಂತ ಬರೀತಾರೆ ಅದರಲ್ಲಿ? ಸೋಮನಾಥ ದೇವಸ್ಥಾನದ ಟ್ರಸ್ಟಿಗಳು ಪವಿತ್ರ ನದಿಗಳ ನೀರು, ಅದೇ ರೀತಿ ಮಣ್ಣನ್ನ ಪಡೆಯೋದಕ್ಕೆ ವಿದೇಶಿ ಮಿಷನ್ಗಳನ್ನ ಸಂಪರ್ಕಿಸ್ತಾ ಇರುವಂಥದ್ದು ನೆಹರು ಅವರಿಗೆ ಇರಿಸು ಮುರಿಸು ತರಿಸ್ತಾ ಇರುವಂಥದ್ದನ್ನ, ಆ ಆತಂಕವನ್ನ ಆ ಲೆಟರ್ ಅಲ್ಲಿ ವ್ಯಕ್ತಪಡಿಸ್ತಾರೆ. ಅಂದ್ರೆ ಈ ರೀತಿ ಮಾಡಿಬಿಟ್ರೆ ಇದರಲ್ಲಿ ನಮ್ಮ ಸರ್ಕಾರ ಕೂಡ ಭಾಗಿ ಆಗಿದೆ ಅನ್ನುವಂಥ ತಪ್ಪು ಭಾವನೆ, ತಪ್ಪು ಸಂದೇಶ ವಿದೇಶಗಳಲ್ಲಿ ಹರಡಿಬಿಡುತ್ತೆ ಅನ್ನುವಂಥದ್ದು ನೆಹರು ಅವರ ವಾದ ಆಗಿತ್ತು, ಅವರ ಆತಂಕ ಆಗಿತ್ತು. ಅಂದ್ರೆ ನೆಹರು ಭಾರತದ ತನ್ನ ನೆಲದ ಆ ನಾಗರಿಕತೆ ಪುನರುತ್ಥಾನಕ್ಕಿಂತ ಕೂಡ, ಅಂದ್ರೆ ತನ್ನತನವನ್ನ ಹೆಮ್ಮೆಯಿಂದ ಸಂಭ್ರಮಿಸೋದಕ್ಕಿಂತಲೂ ಕೂಡ ವಿದೇಶದವರು ಏನ್ ಅನ್ಕೊಳ್ತಾರೋ, ಪಾಕಿಸ್ತಾನ ಇನ್ನು ಇದ್ರ ಬಗ್ಗೆ ಏನ್ ಅಪಪ್ರಚಾರವನ್ನ ಮಾಡುತ್ತನ್ನುವಂಥ ವಿಚಾರಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತಾ ಇದ್ರು. ನಮ್ಮ ತನವನ್ನು ಉಳಿಸೋದು ದೊಡ್ಡದಾಗಿರ್ಲಿಲ್ಲ ಆ ವ್ಯಕ್ತಿಗೆ. ಇನ್ನೊಬ್ಬರಿಗೆ ನೋವು ಮಾಡಬಾರ್ದು, ಅಯ್ಯೋ ಇನ್ನೊಬ್ರು ಏನ್ ಅನ್ಕೊಳ್ತಾರೋ ಅನ್ನುವಂತಹ ವಿಚಾರ ಆ ಮನುಷ್ಯನಿಗೆ. ಹಿಂದೂ ಧಾರ್ಮಿಕ ಆಚರಣೆಯನ್ನ ಅವರು ಸಾಂಸ್ಕೃತಿಕ ಹಕ್ಕಿನ ರೂಪದಲ್ಲಿ ನೋಡೋ ಬದಲು ಒಂದು ರೀತಿ ರಾಜತಾಂತ್ರಿಕ ಹೊರೆ, ದೇಶಕ್ಕೆ ಅಡಚಣೆ, ನಮ್ಮ ಪ್ರೆಸ್ಟೀಜ್ ಪ್ರಶ್ನೆ, ನಮ್ಮ ಮರ್ಯಾದೆ ಪ್ರಶ್ನೆ ಅನ್ನೋ ರೀತಿಯಲ್ಲಿ ನೋಡ್ತಾ ಇದ್ರು. ಇದು ದೇಶದ ಮೊದಲ ಪ್ರಧಾನಿ ಆಗಿದ್ದಂತಹ ನೆಹರು ಅವರ ಚೀಪ್ ಹಣೆ ಬರಹ. ವೀಕ್ಷಕರೇ, ಕೊನೆಯಲ್ಲಿ ಮೋದಿಜಿಯವರ ಅದ್ಭುತ ಮಾತುಗಳ ಮೂಲಕ ಈ ಕಾರ್ಯಕ್ರಮವನ್ನ ಮುಗಿಸ್ತೀನಿ. ದಯವಿಟ್ಟು ಒಂದು ಬಾರಿ ಕೇಳ್ಕೊಂಡು ಬನ್ನಿ. आतताई आते रहे, मजहबी आतंक के नए नए आक्रमण होते रहे, लेकिन हर युग में सोमनाथ पुनः पुनः स्थापित होता रहा. ये नहीं समझ पाए कि जिस सोमनाथ को वो नष्ट करना चाहते हैं, उनके नाम में ही सोम अर्थात अमृत जुड़ा हुआ है. उसमें हराहल को पीकर भी अमर रहने का विचार जुड़ा है. कि सोमनाथ को ध्वस्त करने की मनसा लेकर आए मजहबी आतताई आज इतिहास के कुछ पन्नों में सिमट कर रह गए हैं. और सोमनाथ मंदिर उसी विशाल समंदर के किनारे गगनचुंबी गर्व ध्वजा को थामे खड़ा है. ಸೋಮನಾಥ ದೇವಾಲಯವನ್ನ ನಾಶ ಮಾಡೋದಕ್ಕೆ ಪ್ರಯತ್ನ ಪಟ್ಟಂತಹ ಇಸ್ಲಾಮಿಕ್ ದಾಳಿಕೋರರು ಇವತ್ತು ಇತಿಹಾಸದ ಪುಟಗಳಲ್ಲಿ ಮಾತ್ರ ಉಳ್ಕೊಂಡಿದ್ದಾರೆ. ಆದರೆ ಸೋಮನಾಥ ಮಹಾದೇವ ಇವತ್ತಿಗೂ ಕೂಡ ನಮ್ಮ ಧರ್ಮ ಧ್ವಜವನ್ನ ಎತ್ತಿ ಹಿಡಿದು ಗರ್ವದಿಂದ ನಿಂತಿದ್ದಾರೆ. ವಾಹ್, ಎಂತಹ ಸಾಲುಗಳಲ್ವಾ. ಹಾಗೆ ನಾನು ಹೇಳಬಲ್ಲೆ, ಸೋಮನಾಥ ದೇವಸ್ಥಾನವನ್ನ, ಹಿಂದೂ ಸಂಸ್ಕೃತಿಯನ್ನ, ಭಾರತದ ಮಣ್ಣಿನ ಸೊಗಡನ್ನ ಪಸರಿಸೋದೇ ದೊಡ್ಡ ಅಪರಾಧ, ದೊಡ್ಡ ನೋವು. ಈ ರೀತಿಯಲ್ಲಿ ನಡ್ಕೊಂಡಂತಹ ಆ ನೆಹರು ಕೂಡ ಇವತ್ತೊಂದು ಕೆಟ್ಟ ಇತಿಹಾಸವಾಗಿ ಉಳ್ಕೊಂಡಿದ್ದಾರೆ. ಆದರೆ ಮೋದಿಜಿಯವರು ಬಂದ ಮೇಲೆ ಆಗ್ತಾ ಇರುವಂಥದ್ದು, ಅವರು ಬಂದ ನಂತರ ಆದಂತಹ ಪ್ರತಿಯೊಂದು ಬದಲಾವಣೆ ಅದು ಇತಿಹಾಸದ ಪುಟಗಳಲ್ಲಿ ಅಚ್ಚಳಿಯದೆ ಉಳಿಯಲಿರುವಂತಹ ಅದ್ಭುತಗಳು. ಹೌದು ಅಲ್ವೋ? ಅದಕ್ಕೆ ಹೇಳಿದ್ದು, ಸರಿಯಾದ ನಾಯಕತ್ವ ಒಂದು ದೇಶಕ್ಕೆ ಸಿಕ್ಕಿದ್ರೆ ಆ ನಾಯಕತ್ವ ಏನು ಬೇಕಾದರೂ ಮಾಡಬಹುದು, ಎಂತಹ ಅದ್ಭುತ ಬದಲಾವಣೆಯನ್ನ ಬೇಕಾದರೂ ಕೂಡ ತರಬಹುದು. ಅಂಡ್ ಅದಕ್ಕೆ ಬೆಸ್ಟ್ 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 ಉದಾಹರಣೆ ಒನ್ ಅಂಡ್ ಓನ್ಲಿ ನರೇಂದ್ರ ಮೋದಿಜಿ. ಈ ಕಾರ್ಯಕ್ರಮದಲ್ಲಿ ನಾನು 9 ಲೆಟರ್ಗಳ ಬಗ್ಗೆ ಮಾತ್ರ ಹೇಳಿದ್ದೀನಿ.
ಮುಂದಿನ ಕಾರ್ಯಕ್ರಮದಲ್ಲಿ ಇನ್ನು ಉಳಿದಿರುವಂಥ 8 ಲೆಟರ್ ಬಗ್ಗೆ ಹೇಳ್ತೀನಿ. ತುಂಬ ಉದ್ದ ಆಗಬಹುದು ಅಥವಾ ನಿಮಗೆ ಅದೊಂದು ಸ್ವಲ್ಪ ಬೋರ್ ಆಗಬಹುದು ಅನ್ನುವಂತಹ ಕಾರಣಕ್ಕೆ ನಾನು ಈ ಎಪಿಸೋಡನ್ನು 2 ಮಾಡಿ ನಿಮ್ಮ ಮುಂದೆ ಬರ್ತಾ ಇರುವಂಥದ್ದು. ಅಂದರೆ ಒಂದು ಎಪಿಸೋಡಲ್ಲಿ 9 ಪತ್ರವನ್ನು ಹೇಳಿದ್ದೀನಿ, ಇನ್ನೊಂದು ಎಪಿಸೋಡಲ್ಲಿ 8 ಪತ್ರಗಳ ಬಗ್ಗೆ ಹೇಳ್ತೀನಿ. ಹಾಗಾಗಿ ದಯವಿಟ್ಟು 2 ಕಾರ್ಯಕ್ರಮವನ್ನು ಕೂಡ ಮಿಸ್ ಮಾಡದೆ ನೋಡಿ ಆ್ಯಂಡ್ ನಿಮ್ಮವರಿಗೂ ಕೂಡ ಇದನ್ನು ತಲುಪಿಸಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.